ಅವರು. ಸಬ್ಜೆಕ್ಟ್ ಬಂದು ಆ್ಯಕ್ಚುಲಿ ಕಲಿ ಕುಡುಕರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ. ಏನು ಸೋಷಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ. ಆದರೆ ಸಮಥಿಂಗ್ ಏನೂ ಇಲ್ಲ ಸರ್ ಸೋಷಲಲ್ಲಿ. ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟ್ರಲ್ಲಿ ನಿಮಗೆ ಅನಿಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯಿತು, ಯಾವ ಥರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 4 ವೇಯಲ್ಲಿ ಹೋಗುತ್ತೆ ಸರ್ ಈ ಸಬ್ಜೆಕ್ಟು. ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ, ಒಬ್ಬ ಗುಂಡಾಡಿ ಗುಂಡ, ಆ ಥರದ ಮೇಲೆ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದ್ದೀವಿ ಸರ್. ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್. ಹೌದು ಸರ್. ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್. ಜಿ ಕನ್ನಡದಲ್ಲಿ ಕುಣಿಯೋಣ ಬಾರ ಅಂತ ಮಾಡಿದ್ದೆ. ಅದಾದಮೇಲೆ ಕೋರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು. ಆ್ಯಕ್ಚುಲಿ ಪ್ರೊಫೆಷ್ನಲಿ ನಾನು ಕೋರಿಯೋಗ್ರಾಫರು. ಅದಾದ ಇಲ್ಲ ಸರ್, ಅದೇ ರಿಯಾಲಿಟಿ ಶೋ ಸರ್. ರಿಯಾಲಿಟಿ ಶೋ ಮಾಡಿದ್ದೀನಿ ಸರ್. ಇಲ್ಲ ಇಲ್ಲ ಸರ್, ಅಷ್ಟೊಂದೇನು ಇಲ್ಲ ಸರ್. ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು, ಟೈಟ್ಲ್ ಕಾರ್ಡಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್. ಯಾಕಂದರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್. ಸರ್ ಸಿನಿಮಾ ಅನ್ನೋದಕ್ಕಿಂತ ಇನ್ನೊಂದು ಏನು ಹೊರಟಿದ್ದೀವಿ ಅಂದರೆ, ಈ ಸಿನಿಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್. ಆ್ಯಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಪರಿಣಾಮ, ಯಾರೆಲ್ಲ ಕಳ್ಕೊತೀವಿ. ಇವಾಗ ನಾವು ಬುದ್ಧಿ ಹೇಳೋಕ್ಕೆ ನಾವೇನು ದೇವರಂತೂ ಅಲ್ಲ, ಸ್ವಾಮೀಜಿಗಳು ಅಲ್ಲ. ಆ್ಯಕ್ಚುಲಿ ಇಲ್ಲಿ ಹೇಳಕ್ಕೆ ಬಂದಿರೋದು ಒಂದು ಸಬ್ಜೆಕ್ಟ್ ಇದೆ, ಚೆನ್ನಾಗಿರೋ ಸಬ್ಜೆಕ್ಟು. ಅದು ನೀವು ನೋಡಿ, ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕತೆ ಬಂದು ಕರಣ್ ಸಭ್ಯಸಾಚಿ ಅವ್ರದ್ದು ಸರ್. ಡೈರೆಕ್ಟರ್ದ ಕತೆ ಸರ್. ಸರ್ ಬೆಂಗಳೂರು ಸುತ್ತಮುತ್ತನೇ ಮಾಡಿರೋದು ಸರ್. ಕಂಪ್ಲೀಟ್ ಆಗಿದೆ ಸರ್. ಸೆನ್ಸರು ಆಗಿದೆ ಸರ್. ಅದೇ ಸರ್ ಏನೇ ಕೊಟ್ಟಿರೋದು ಸರ್. ಅದೇ ಟೈಟ್ಲ್ ಕಾರ್ಡು ಕಲಿ ಕುಡುಕರು ಇರೋದ್ರಿಂದ ಏನೇ ಕೊಟ್ಟಿದ್ದಾರೆ ಸರ್. ಟೈಟ್ಲಿಗೆ ಮತ್ತೆ ಮದ್ಯಪಾನ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಅಂಥದ್ದೇನು ಇಲ್ಲ ಸರ್. ಆ್ಯಕ್ಚುಲಿ ಕುಡಿಯೋದಕ್ಕೇನೆ ಜಾಸ್ತಿ ಇದಿತ್ತು ಅಂದ್ಬಿಟ್ಟು ಕೊಟ್ಟಿದ್ದೀವಿ ಸರ್. ಈ ಮಂತ್ ಎಂಡಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಲಿ ಕುಡುಕರು ಟೈಟ್ಲೇ ಒಂದು ಮಜವಾಗಿದೆ. ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ, ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ, ಸರ್ ನಾವು ಈ ಪ್ರೆಸ್ ಮೀಟ್ಗೆ ಏನಾದರೂ ಕುಡ್ಕೊಂಡು ಬರಬೇಕಾ ಅಥವಾ ಪ್ರೆಸ್ ಮೀಟ್ ಆದಮೇಲೆ ಕುಡಿಯೋಕೆ ಕರ್ಕೊಂಡು ಹೋಗ್ತೀರಾ ಅಂತ ಸುಮ್ಮನೆ ಒಂದು ಹ್ಯೂಮರಸ್ ಆಗಿ ಹೇಳಿದ್ದು. ಹೆಂಗೆ ಗೊತ್ತಿಲ್ಲ ಆ ರೀತಿ. ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಹೇಳಬೇಕು, ಅವ್ರ ಟೀಮ್ ಹೇಳಬೇಕು. ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ. ಅಂದರೆ ಯಾಕಂದರೆ ಅವರೇನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಆಮೇಲೆ ಮಹೇಶ್ ಅವ್ರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ. ಹೆಲ್ಪ್ ಏನಿಲ್ಲ, ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಆಪ್ರೇಟ್ ಮಾಡಿದ್ದೀನಿ ಅಷ್ಟೇ. ಒಂದು ಉತ್ಸಾಹಿ ತಂಡ, ಎಲ್ಲ ಹೊಸಬ್ರೇನೆ. ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಅವರು ಒಂಚೂರು ಭಯ ಪಡೋರು, ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ. ಯಾಕಂದರೆ ಈಗ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಈಗ ನಾನು ಕೂಡ ಬೇರೆ ಇನ್ಯಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಆ್ಯಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ. ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ. ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ. ಆ ಥರ ಏನೂ ಇಲ್ಲ, ಇದು ನ್ಯಾಚುರಲ್ ಆಗಿ ಮಾಡಿ, ಕ್ಯಾಮ್ರಾ ಇದೆ ಅಂತ ಹೆದರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ. ತಂಡಕ್ಕೆ ಒಳ್ಳೇದಾಗಲಿ. ಹೊಸಬ್ರು ಒಳ್ಳೆ ಮೆಸೇಜ್ ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ, ಅವರ ಪರ್ಮಿಷನ್ ಇಲ್ಲದೆ. ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕಲಿ ಕುಡುಕರು ಅನ್ನೋದ್ರಲ್ಲಿ. ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ, ಪರಿಣಾಮ ಆದಮೇಲೆ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ, ಫೇಸ್ ಮಾಡಿ ಕೊನೆಗೆ ಅದನ್ನು ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕತೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ಆರ್ಟಿಸ್ಟ್ಗಳಿಗೂ. ಆಮೇಲೆ ಸರ್ರು ಒಳ್ಳೆ ಸಾಂಗು ಬರೆದಿದ್ದಾರೆ.
ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಸಂಗೀತ ಇದೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಮೇಯ್ನಾಗಿ ಮಹೇಶ್ ಅವ್ರಿಗೂ ಒಳ್ಳೇದಾಗಬೇಕು, ಯಾಕಂದರೆ ಚೆನ್ನಾಗಾಗಿ ಒಳ್ಳೆ ರಿಟರ್ನ್ಸ್ ಬಂದು ಇನ್ನೂ ಹೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಸರ್, ಆಲ್ ದಿ ಬೆಸ್ಟ್ ಸರ್. ಕ್ರಿಯೇಟ್ ಅನ್ನೋ ಥರ ಕ್ರಿಯೇಟ್ ಥರ ಇಲ್ಲ, ಒಂದು ಸಿಚುವೇಶನಲ್ಲಿ ಬರುತ್ತೆ, ಸ್ವಲ್ಪ ನೆಗೆಟಿವ್ ಶೇಡ್ ಥರನೇ ಹೋಗುತ್ತೆ, ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜಿಡಿಕ್ ಕೂಡ ಆಗುತ್ತೆ. ಹಾಗಾಗಿ ಅದು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ. ಇಲ್ಲ ಅಂದರೆ ಒಂದು ಇನ್ವೆಸ್ಟಿಗೇಷನ್ಗೆ ನನ್ನ ಅಪಾಯಿಂಟ್ ಮಾಡ್ತಾರೆ, ಬಟ್ ನಾನು ನೆಗೆಟಿವ್ ವೇಯಲ್ಲೇ ನನ್ನ ಪಾತ್ರ ಬಿಂಬಿಸ್ಕೊಂಡು ಹೋಗುತ್ತೆ. ಆಮೇಲೆ ಅದನ್ನು ತಿಳ್ಕೊಂಡು ಒಂದೊಳ್ಳೆ ಪಾಸಿಟಿವ್ ನೋಟಲ್ಲಿ ಎಂಡ್ ಆಗುತ್ತೆ. ಅದು ಅವ್ರು ಹೇಳಬೇಕು ಸರ್. ನಾವು ಆಕ್ಚುಲಿ ಫಸ್ಟ್ ಇಡಬೇಕಾಗಿತ್ತು ಅಂತ ಕಲಿಯುಗದ ಕುಡುಕರು ಅಂತ ಇಡಬೇಕಾಗಿತ್ತು ಸರ್. ಅದು ಏನು ಲೆಂತ್ ಆಗ ಎನಿ ಟೈಮ್ ಸರ್, ಎನಿ ಟೈಮ್. ಇವಾಗ ನಮಗೆ ಜಾಬ್ ಇಲ್ಲ ಅಂದರೆ, ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು, ಇಲ್ಲ ನಿರುದ್ಯೋಗಿ ಆಗಿರ್ಬೋದು, ಪ್ರತಿಯೊಬ್ರು ಕೆಲಸ ಇಲ್ಲ ಅಂದಾಗ ಇದೊಂದು ಹ್ಯಾಬಿ ಅಲ್ವಾ ಸರ್. ಖುಷಿ ಆದರೂ ಕುಡಿತೀವಿ, ದುಃಖ ಆದರೂ ಕುಡಿತೀವಿ. ನಮ್ಮ ಶರತ್ ಅವ್ರು ಹೇಳ್ದಂಗೆ ಫಸ್ಟಲ್ಲೇ ಹೇಳ್ತಾರೆ, ಲವ್ ಫೇಲ್ಯೂರ್ ಆದರೂ ಕುಡಿತೀವಿ ಅಂತ. ಆ ಇದ್ರ ಮೇಲೆ ಇಟ್ಕೊಂಡು ಈ ಟೈಟಲ್ನ ಇಟ್ಟಿದ್ದು ಸರ್. ಇಲ್ಲ ಸರ್, ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರ್. ಆ್ಯಕ್ಚುಲಿ ಜನರಲ್ ಆಗಿಲ್ಲ ಸರ್. ಆ್ಯಕ್ಚುಲಿ ನಾವೇನು ಕಳ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಲ್ಲಿ ಜನಕ್ಕೆ ನಾವು ಮೆಸೇಜ್ ಮಾಡೋಕ್ಕೆ ಏನು ಹೇಳ್ತೀವಿ ಅಂದರೆ, ಕುಡಿಯೋದ್ರಿಂದ ಏನೆಲ್ಲ ಸಂಭವಿಸುತ್ತೆ, ಯಾರನ್ನೆಲ್ಲ ಕಳ್ಕೊಂತೀವಿ, ಅದ್ರ ಮೇಲೆ ನಾವು ಸೋಷಲ್ ಮೆಸೇಜ್ ಇಟ್ಟಿರೋ ಸರ್. ಹಾಂ ಸರ್. ಹಾಂ ಸರ್, ಇಲ್ಲಿ 4 ಸಬ್ಜೆಕ್ಟ್ ಹೋಗುತ್ತೆ ಸರ್. ಇಲ್ಲಿ ಒಬ್ರೊಬ್ರು ಒಂದೊಂದು ಸಬ್ಜೆಕ್ಟ್ ಇದೆ ಸರ್. ಅದಕ್ಕೋಸ್ಕರ ಅದು ಎಂತಿತವರಿಗೆ ಗಂಡ ಬಾರಿಗೆ ಅಂತ ಹಾಕೊಂಡಿದ್ದು ಸರ್. ತಾಯಿ ಪಾತ್ರ ಮಾಡಿದ್ದೀನಿ ನಾನು ಇಲ್ಲಿವರೆಗೂ. ಒಂಥರ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಈ ಪಟಿ ಬಂಗಾರಮ್ಮನ ಪಾತ್ರ ಥರ ಬರುತ್ತೆ. ಬಟಿಗೆ ಬಿಡೋವಂಥ ಪಾತ್ರ ನಂದು. ಅಲ್ಲಿಗೂ ಆ ಥರ ಸ್ಟ್ರಾಂಗ್ ಆಗಿದ್ರು, ಮಗನ ವಿಷಯದಲ್ಲಿ ನಾನು ತುಂಬ ವೀಕ್ ಆಗ್ತೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಮತ್ತು ನಮ್ಮ ಟೀಮಲ್ಲಿ ಮಹೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಡೀ ಟೀಮ್ಗೆಲ್ಲ ಒಳ್ಳೇದಾಗಲಿ. ಎಲ್ಲರೂ ಹೊಸ ಕಲಾವಿದರು, ಅವ್ರಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಕಲೆಕ್ಷನ್ಗೆ ಹೋಗೋ ಅಂದರೆ ಅವ್ನು ಕುಡ್ಕೊಂಡು ಬರ್ತಾನೆ ಸರ್. ಸೊ ಪ್ರತಿಯೊಬ್ರು ಬಂದು ಮನೆ ಕತೆ ಥರನೇ ಇದೆ ಸರ್. ಸಾಮಾನ್ಯವಾಗಿ ಇದು ಸಿನಿಮಾ ಅಂತ ಅನ್ಸಲ್ಲ. ಪ್ರತಿಯೊಬ್ರು ನೋಡಿದ್ರು ನಮ್ಮ ಮನೆಯಲ್ಲೋ ಇಲ್ಲ ನಮ್ಮ ಪಕ್ಕದ ಮನೆಯಲ್ಲೋ ಏನೋ ಒಂದು ವಿಷಯಗಳು ನಡೀತಿರುತ್ತಲ್ವಾ, ಆ ಥರನೇ ಅನ್ಸುತ್ತೆ. ಕತೆನೂ ಅದೇ ಥರ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸ ಟೀಮ್ಗೆ ಅಂತ ಥ್ಯಾಂಕ್ ಯು. 2 ಸಾಂಗ್ ಇದೆ. ಕನ್ನಡ ಅಷ್ಟು ಬರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಒಳ್ಳೆ ಲಿರಿಕ್ ರೈಟ್ರ್ ನಮ್ಮ ಅರಿಂದ ಸಾರ್, ಒಳ್ಳೆ ಲಿರಿಕ್ ಕೊಟ್ಟು ಕಥಾಪಾತ್ರಗಳ ಏನು ಬೇಕು ಅನ್ನೋ ನಮ್ಮ ಡೈರೆಕ್ಟರ್ ಹೇಳಿದೆ, ಆಮೇಲೆ ಪ್ರೊಡ್ಯೂಸರಲ್ಲೇ ಹೇಳ್ಕೊಂಡು ಸಾಂಗ್ ಟೈಪ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೊಡುತ್ತೆ. ಆಮೇಲೆ ಆ ಟೈಪ್ಲಿ ನಾನು ಸಾಂಗ್ ಮಾಡಿಕೊಟ್ಟಿದ್ದೆ. ಒಂದು ಸಾಂಗ್ ನಾನೇ ಹಾಡಿದೆ. ಒಂದು ಸಾಂಗ್ ಕಲ್ಯಾಣ, ಆಮೇಲೆ ಸೌಮ್ಯ ನಿರ್ದೇಶನ, ಒಂದು ಸಿಂಗರ್, ಫೀಮೇಲ್ ಸಿಂಗರ್, ಕೇರಳ ಸಿಂಗರ್ ಹಾಡಿದೆ. ಒಳ್ಳೆ ಟೀಮ್ ವರ್ಕ್ ಮಾಡಿದೆ. ಮಹೇಶ್ ಸರ್ ತುಂಬ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇದುವರೆಗೆ ಬಂದಿದೆ. ಆಮೇಲೆ ನಾಗೇಂದ್ರ ಸಾರು, ಮಂಜುಳಾ ರೆಡ್ಡಿ ಮೇಡಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಷ್ಟೇ. ಸೊ ನಾನು ಫಸ್ಟ್ ಫಿಲ್ಮ್ ಮಾಡಿದೆ 2012 ತಿಲ್ಲ ಅನ್ನೋದೊಂದು ಫಿಲ್ಮ್ ಮಾಡಿದೆ.
ಆ್ಯಕ್ಚುಲಿ ಅದು ಪೋಸ್ಟ್ ತಿಲ್ಲಾನ ಅದು ಸಂದೀಪ್ ಅವರೆಲ್ಲ ಆ್ಯಕ್ಟ್ ಮಾಡಿದೆ. ಒಂದು ಕಲ್ಲೇಶ್ ಸರ್ ನಮ್ಗೆ ನನಗೆ ಪಿ ಆರ್ ಡೈರೆಕ್ಟ್ನು ಮಧುಸೂದನ್ ಒಬ್ಬರು. ಆ ಸಿನಿಮಾ ಪೋಸ್ಟ್ ಬೋನ್ ಆಯಿತು. ಆಮೇಲೆ ಬಬ್ಲು ಶಾನ್ ಒಂದು ಮಾಡಿದೆ, ನಮ್ಮ ವೆಂಕಟ್ ರಾಜ ಸರ್ ಅದು ಮಾಡಿದೆ. ಆಮೇಲೆ ಅದಕ್ಕೆ ಮುಂಚೆ ರಿಲೀಸ್ ಆಗಿರೋದು ಅಕ್ಕ ಪಕ್ಕ ಒಂದು ಸಿನಿಮಾ. ನಾನು ಅಕ್ಕ ಬುಕ್ ಅದು ಫಸ್ಟ್ ಹೆಸರು ಆಯಿತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅಕ್ಕ ಪಕ್ಕ ಅಂತ ಹಾಕಿದೆ. ಅದಕ್ಕೆ ಆ ಸಿನಿಮಾಲಿ ಒಂದು ಸಾಂಗ್ ಮಾಡಿದೆ ನಾನು. ಒಂದು ಸಾಂಗ್ ನಮ್ಮ ಅಜನೀಶ್ ಲೋಕನಾಥ್, ನಮ್ಮ ಕಂದಾರೆಲ್ಲ ಮಾಡಿದಲ್ಲ, ಅವರಿಬ್ಬರು ನಾನು ಮಾಡಿದೆ. ಸಂತೋಷ್ ಭಂಡಾರಿ ಒಂದು ಪ್ರೊಡ್ಯೂಸರು. ಆಮೇಲೆ ಮಲಯಾಳಂ ಮಾಡಿದೆ. ಮಲಯಾಳದ್ದು ನಮ್ಮ ಫಸ್ಟ್ ಮಲಯಾಳಂ. ಈಗ ಸೋನಿಯಾ ಅಗರ್ವಾಲ್ ಹೀರೋಯಿನ್, ಅಲ್ಲಿ ಕಂಪ್ಲೀಟ್ ಆಯಿತು. ಅದು ನೆಕ್ಸ್ಟ್ ವೀಕ್ ಅದ್ರಲ್ಲಿ ಇರ್ತದೆ, ವೀಡಿಯೋ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮಾಡಿದ ಒಂದು ಉಣರ್ವೊಂದೊಂದು ಸಿನಿಮಾ ಮಾಡಿದೆ. ಅದು ಮ್ಯೂಸಿಕ್ ಮಾಡಿಲ್ಲ, ಆ್ಯಕ್ಟಿಂಗ್ ಮಾತ್ರ ಕನ್ನಡ ತಮಿಳ್ 2 ಭಾಷೆಯಲ್ಲಿ ಮಾಡಿದೆ. ಅದು ವೆಂಕಟ್ ಸರ್ ಡೈರೆಕ್ಟರ್ ಸಿನಿಮಾ. ಆಮೇಲೆ ಬೇರೆ ಒಂದು 3 ಪ್ರಾಜೆಕ್ಟ್ ಮಾತುಕತೆ ನಡೆಯುತ್ತೆ ಕನ್ನಡ. ನಾನದು ಇವರೆಲ್ಲ ಕೇಳ್ಕೊಂಡು ಹೇಳಿದೆ, ಕಲಿ 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 ಕುಡುಕರೋ ಇವರು ಕುಡುಕರು ಸ್ವಲ್ಪ ಮಾಡಿದೆ. ಇವರೇ ಎಲ್ಲ ಕೇಳ್ಕೊಂಡೇ ಮಾಡಿದೆ. ಯಾಕೆಂದರೆ ಆಯ್ತು ಜಾಸ್ತಿ ಗಿಫ್ಟ್ ಕೈಲಿ ಆಡಬೇಕು ಅಂತ ನನ್ನ ಆಸೆ ಇದೆ. ಅದು ಪ್ರಾಬ್ಲಮ್ ಆಯಿತು, ಅದು ಸರಿ ನೀವೇ ಆಡಿಬಿಡೋದು ಆಗ್ಬಿಟ್ಟು ಅಷ್ಟೇ. ಏನು ಸರ್? ಅಲ್ಲ, ಅವ್ರ ಕೈಲಿ ಆಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದೆ. ಅದು ಅವ್ರಿಗೋಸ್ಕರ ನಾನು ಅವ್ರ ಟೈಪ್ಲಿ ಟೂನ್ ಮಾಡಿದೆ. ಯಾಕೆಂದರೆ ಅವರು ಆಡಿದ್ರೆ ತುಂಬ ಚೆನ್ನಾಗಿ ಬಂದಿರ್ಬೋದು, ಬೇರೆ ಯಾರು ಇಲ್ಲ, ನನ್ನ ಆಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೆಕ್ಸ್ಟು ನಮ್ಮ ಸಿನಿಮಾದ ಸಾಂಗ್ಸ್ಗಳಿಗೆ ಸಾಹಿತ್ಯ ಅದ್ಭುತವಾಗಿ ಸಂಗೀತ ಮೂಡಿದೆ ಹಾಗೂ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ದಯವಿಟ್ಟು ನೀವೆಲ್ಲರೂ ಹೊಸಬರಿಗೆ ಅವಕಾಶ ಕೊಡಬೇಕು ಹಾಗೂ ನಮ್ಮಂತರ ಇನ್ನು ಮುಂದೆ ಮುಂದೆ ಬೆಳೆಯುವಂಥ ಶಕ್ತಿ ನೀವು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಮಿಡ್ಲ್ ಕ್ಲಾಸ್ ಲೈಫಿಂದ ಐಫೈ ಲೈಫಿಗೆ ಯಾವ ಥರ ಹೋಗ್ಬೇಕು ಅನ್ನೋದೊಂದು ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ ಆಸೆ. ಆವಾಗ ಒಂದು ಫಿಲಮಿಗೆ ಸೇರಿಕೊಂಡು ಮತ್ತೆ ಗಂಡ ಇದ್ರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಬಿಟ್ಟು ಬಿಟ್ಟು ನೆಕ್ಸ್ಟು ಫಿಲಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಕೈಕಾಲು ಇಟ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡುಕ ಆಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಹಂಗಾಗಿ ಅಲ್ಲಿಂದ ಸ್ಟೋರಿ ಹೋಗುತ್ತೆ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ್ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದರಲ್ಲಿ ಸ್ಟೋರಿ ಇದೆ ಸರ್. ನಂದು ಇದಕ್ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು. ಅದಾದ್ಮೇಲೆ ರಾಧಿಕಾ, ಕನ್ಯಾದಾನ, ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಇವಾಗ. ಇದಕ್ ಮುಂಚೆ ಮೂವಿ ಬಂದು ಕಲಿ ಕುಡುಕರುಕ್ಕಿಂತ ಮುಂಚೆ ಡಿಯರ್ ಮಾಜಿ ಗೆಳತಿ, ಮುಕುಂದ 2 ಮೂವಿ ಮಾಡಿದ್ದೀನಿ. ಇದು ನನ್ನ 3ನೇ ಮೂವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟು ನಾನು ಡೈರೆಕ್ಟರ್ ಮತ್ತು ಮಹೇಶ್ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ನಾನು ತಿರ್ಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಿಂದೆ ಇರಲ್ಲ ಮುಂದೆ ಇರಲ್ಲ, ತಿರ್ಪೆ ಅಲ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ, ಬಾರ್ಗೆ ಹೋಗ್ತೀವಿ. ನಿಮಗೆ ಗೊತ್ತು, ಬಾರ್ಗೆ ಹೋದ್ಮೇಲೆ ಎಲ್ಲ ಆಗುತ್ತೆ. ಥ್ಯಾಂಕ್ ಯು ಲೋಹಿತ್. ಹೌದು ಸರ್, ಫಸ್ಟ್ ಫಿಲ್ಮ್. ದೀಪಕ್ ಅಂತ ಈ ಸಿನಿಮಾಗೆ ಕಲರಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಪ್ರಾಬ್ಲಿ ಈ ಸಿನಿಮಾನ ತುಂಬ ಎಂಡ್ ಆಫ್ ದ ಟೈಮಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿಕೊಂಡಿದ್ದು. ಆದರೂ ಓವರ್ ಅ ಟೈಮ್ 1 ವರ್ಷ ಜರ್ನಿ ನಡೀತು. ಆ್ಯಕ್ಚುಲಿ ಸಿನಿಮಾ ಬಂದಾಗ ಕ್ವಾಲಿಟಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಪ್ರೊಡ್ಯೂಸರ್, ಡೈರೆಕ್ಟರ್ ಏನಾದರೂ, ಅವ್ರು ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ಅಂತ ಓವರ್ ಅ ಟೈಮ್ ನಂಗೆ ಅರ್ಥ ಆಗಿದ್ದು. ಏನಂದರೆ ಸಿನಿಮಾದು ಎಡಿಟಿಂಗ್ ಮುಗಿದ ಮೇಲೆ ಒಂದಷ್ಟು ಕೆಲಸಗಳೆಲ್ಲ ಕಡಿಮೆ ಆಗಿದೆ, ಅವರೆಲ್ಸ್ ಏನೋ ಒಂದು ಸ್ವಲ್ಪ ಕೊರೆ ಆಗಿದೆ ಅನ್ನೋದನ್ನ ಯಾವತ್ತೂ ಎಲ್ಲೂ ಕಳ್ಕೊಂಡಿರೆ 1 ಇಯರ್ ಆದ್ರೇನು ನಿಂತು ಮಹೇಶ್ ಆ್ಯಂಡ್ ಅವರು ಡೈರೆಕ್ಟರು ಎಲ್ಲರೂ ನಿಂತು ಪ್ರಾಪರಾಗಿ ಮಾಡಿದ್ರು.
ಪ್ರಾಬಬ್ಲಿ ಸಿನಿಮಾ 1 ಇಯರ್ ಜರ್ನಿಯಲ್ಲಿ ನಂಗೆ ಅರ್ಥ ಆಗಿದೆ ಏನಂದರೆ, ಸಿನಿಮಾ ಏನು ಹೇಳುತ್ತೆ ಅಂದರೆ, ಒಂದು ಕುಡುಕರನ್ನವರು ನೆಗ್ಲಿಜೆನ್ಸ್ ಅನ್ನೋದ್ರಿಂದ ಎಷ್ಟು ಕಳ್ಕೋತಾರೆ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಸಿನಿಮಾಲಿ ಚೆನ್ನಾಗಿ ಹೇಳಿದ್ದಾರೆ. ಟ್ವಿಸ್ಟ್ ಇಲ್ಲ, ಸ್ಟೋರಿ ಇದೆಲ್ಲ ಬಂದ್ಬಿಟ್ಟು ಒಂದು ಆಡಿಯನ್ಸ್ ಇಲ್ಲ ಅಂದರೆ ಎಲ್ಲರ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ಅವ್ರಿಗೆ ಇಷ್ಟ ಆಗೋದು ಒಬ್ರಿಗಾಗುತ್ತೆ, ಒಬ್ರಿಗಿಲ್ಲ ಅನ್ನೋದಿರುತ್ತೆ. ಬಟ್ ಕ್ವಾಲಿಟಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಮೂವಿಯಲ್ಲಿ. ನೋಡೋದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರಿ ಅಂತಂದರೆ ಅಲ್ಲೋಗಿ ಕೂತ್ಕೊತೀರಿ ಅಂದರೆ ಇಟ್ ಶುಡ್ ಬಿ ವರ್ತ್ ಇಟ್. ಅಲ್ಲಿ ಮಹೇಶ್ ಅವರ್ ಕರಣ್ ಇವ್ರು ಯಾರು ಕಡಿಮೆ ಆಗ್ದಿರ ನೋಡ್ಕೊಂಡಿದ್ದಾರೆ. ಸೊ ಸಿನಿಮಾ ಮುಂದೆ ಹೋಗಿ ಯಶಸ್ಸು ಕಾಣಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಮಹೇಶ್ ಅವ್ರಿಗೆ, ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ ಸರ್. ಪರ್ಸ್ನಲಿ ನನ್ನ ಪ್ರಕಾರ ಆ ಸಿನಿಮಾ ಬಂದಿದ್ದು ನನ್ನ ಕೈಲಿ ಬಂದಾಗ ಒಂದು ಲಿಮಿಟ್ ಅಂತಿರುತ್ತೆ. ಹಾಂ, ಎಕ್ಸಾಕ್ಟ್ಲಿ. ಸೊ ಅವರು ಅದನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಎತ್ಕೊಂಡ್ಬಂದು ಹೇಗೆ ತೋರಿಸ್ಬೋದು. ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತಿರುತ್ತೆ. ನಾವು ಅದನ್ನು ಇಲ್ಲಿ ಮುಗೀತಲ್ಲ ಸಾಕು ಅಂತ ಅನ್ಬಾರ್ದು. ಪೋಸ್ಟ್ ಪ್ರೊಡಕ್ಷನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರು. ಒಂದಷ್ಟು ಜನ ಕೇಳ್ತಾರೆ, ಒಂದಷ್ಟು ಜನ ಇಲ್ಲ ಅಂತಾರೆ. ಬಟ್ ಆ 1 ಇಯರ್ ಅಂತ ಇಲ್ಲ ಸರ್, ಅದು ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸಿನಿಮಾಟೋಗ್ರಫಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದು ನೋಡಿದಾಗ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ. ಸೊ ಪರಿಶ್ರಮ ಅವ್ರು ಪಟ್ಟಿದ್ದು ನಾನು ಆ 1 ಇಯರಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದು. ಹೌದು, ವೆಯ್ಟ್ ಮಾಡೋದ್ರಲ್ಲಿ ಆರ್ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳೋದ್ರಲ್ಲಿ ಫಸ್ಟ್ ಟೈಮ್ ಏನು ಆಚೆಗೆ ಬಂತೋ ಅದನ್ನು ಅವರಿಲ್ಲ ಇನ್ನೊಂದು ಇಟ್ರೇಷನ್ ಮಾಡೋಣ ಅಂತ ಹೋಗ್ತಾರಲ್ಲ, ಸಮ್ವೇರ್ ಅಲ್ಲಿ ನನಗನ್ಸುತ್ತೆ ಆ ಟೈಮ್ ತೊಗೊಂಡಿದ್ದು ತುಂಬ ಒಳ್ಳೇದು ಅಂತ ಅನ್ನಿಸ್ತು. ನನಗೆ ಫಸ್ಟ್ ಟೈಮ್ ನೋಡಿದ್ಕಿಂತ ಇದು ಕಂಪೇರಿಟಿವ್ಲಿ ಬೆಟರ್ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ರಲ್ಲ, ಸೊ ಈ ಪಾರ್ಟ್ ನನಗೆ ಇವರೆಲ್ಲ ತಿಳ್ಕೊಂಬಿಟ್ಟಿದೆ. ಲೈಕ್ ಇದಕ್ಕೆ ಮುಂಚೆ ನಾನು ಯಾರು ಆ್ಯಕ್ಟರ್ಸ್ ಇವ್ರನ್ನೆಲ್ಲ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿರೋದು. ಥ್ಯಾಂಕ್ ಯು. ಸೊ ಮಚ್ ಸರ್. ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ದೆನ್ ನನ್ನ ಕ್ಯಾರೆಕ್ಟ್ರು ಹೇಳಬೇಕಂದ್ರೆ, ಒಂದು ಅನಾಥ ಹುಡುಗನ ಮದುವೆ ಆಗ್ತೀನಿ, ಅದರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ. ಒಂದು ಒಳ್ಳೆ ಬಿಗ್ ಶಾಟ್ ಮಗಳಾಗುತ್ತೆ. ಬೇರೆ ಏನಾದ್ರು? ಥ್ಯಾಂಕ್ ಯು. ಎಲ್ಲ ಟೀಮ್ಗೆ ನಿಜವಾಗ್ಲೂ ನಂಗೆ ಸಪೋರ್ಟಿವ್ ಆಗಿದ್ರು, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರವೀಶ್ ಆತ್ಮಾರಾಮ್ ಅಂತ. ಸೊ ಕಲಿಕಡುಕರು ಟೈಟಲ್ನ ರಿಪ್ರೆಸೆಂಟ್ ಮಾಡೋದು 5 ಜನ ಹುಡುಗರು, ಅಂದರೆ 5 ಮೆಂಬರ್ ಫ್ರೆಂಡ್ಸು. ಆ ಫ್ರೆಂಡ್ಸಲ್ಲಿ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ನಾನು ಬರುತ್ತೆ. ಅಲ್ಲಿ ಮಂಜುಳಾ ಮೇಡಮ್ ಬಡ್ಡಿ ಬಿಟ್ಟಿರೋ ದುಡ್ಡನ್ನ ಕುಡ್ಕೊಂಬರ್ತಾನೆ ಅಂತ ಹೇಳಿದಲ್ಲ, ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಂದೇನೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಾನು ಕಲಿಕುಡ್ಕರು, ಅಂದರೆ ನಮ್ಮ ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಕಲಿಕುಡ್ಕರು ಮೂವಿ ಮಾಡಿದ್ದೀನಿ ಅಂತ. ಬಿಕಾಸ್ ಟೈಟ್ಲ್ ಹೇಳಿದ ತಕ್ಷಣ ಏನೋ ಮನೆ ನೀವು ಕುಡಿಲಿಕ್ಕೆ ಕುಡ್ಕೊಂಡು ಪಿಕ್ಚರ್ ಮಾಡ್ಲಿಕ್ಕೆ ಈ ಥರ ಹೋಗಿರೋದು ಅಂತ ಕೇಳ್ತಾರೆ. ಸೊ ಅದಕ್ಕೆ ಇನ್ನೂ ತನಕ ನಮ್ಮ ಮನೆಗೂ ಗೊತ್ತಿಲ್ಲ ನಾನು ಈ ಪಿಕ್ಚರ್ ಮಾಡಿರೋದು. ಫೈನಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡಲಿ, ಅವಾಗ ಅದು ಈ ಥರ ಪಿಕ್ಚರ್ ಅಲ್ಲ, ಸೊ ಇದು ಬೇರೆ ಏನೋ ಇದೆ ಅಂತ ಅವ್ರಿಗೆ ಮನವರಿಕೆ ಆಗಿ ಅವ್ರು ಬೈಯಕ್ಕೆ ಹೋಗಲ್ಲ. ದಟ್ಸ್ ಆಲ್. ಅದಕ್ಕೆ ಏನು ಮನೆಗೆ ಹೇಳಕ್ಕೆ ಹೋಗಲಿಲ್ಲ. ಓವರಾಲ್ ಆಗಿ ನಾನು ಮಹೇಶ್ ಅಣ್ಣನ್ಗೆ ಮತ್ತೆ ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ. ಆ್ಯಕ್ಚುಲಿ ಅವರೇ ನನ್ನನ್ನು ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದು ಈ ಮೂವಿಗೆ. ಸೊ ನಾನು ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ. ಅದಾದಮೇಲೆ ಮಹೇಶ್ ಅಣ್ಣ ಬಂದುಬಿಟ್ಟು ಈಗ ಒಂದು ಕ್ಯಾರೆಕ್ಟರ್ ಇದೆ, ಸೊ ನೀನೇ ಮಾಡು ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ರು. ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಅಣ್ಣನಿಗೆ ನಾನು ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಅದನ್ನ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ ನಾವು ಫ್ರೆಂಡ್ಸೇ ಸೇರ್ಕೊಂಡು ಮಾಡಿದ್ವಿ. ಅದಾದ ನಂತರ ಅದಕ್ಕೆ ಒಂದು ಒಳ್ಳೆ ಟಚ್ ಕೊಟ್ಟಿದ್ದು ದೀಪಕ್ ಸರ್. ಒಟ್ಟು ಚೆನ್ನಾಗಿ ರಿಪೇರಿ ಮಾಡಿಕೊಟ್ಟಿದ್ದಾರೆ ಸರ್.